ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಒಳಬೇಗುದಿ ಇದೆಯಲ್ಲ, ಬಂಡಾಯದ ಕಿಚ್ಚು ಇದೆಯಲ್ಲ, ಶಾಸಕರ ಬಂಡಾಯದ ಕಿಚ್ಚು, ಇದನ್ನ ತಣಿಸೋದಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸುರ್ಜೇವಾಲಾ ಭೇಟಿ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಒಂದು ಬಂಡಾಯದ ಬಿಸಿಗೆ ಮುಲಾಮು ಹಚ್ಚೋದಕ್ಕೆ ಸುರ್ಜೇವಾಲಾ ಅವರು ಭೇಟಿ ಆಗ್ತಾ ಇದ್ದಾರೆ. ಸುರ್ಜೇವಾಲಾ ಭೇಟಿ ಮಾಡುವಂತೆ ಶಾಸಕರಿಗೆ ಪತ್ರ ಬರೆದಿದ್ದು ಡಿಕೆ ಶಿವಕುಮಾರ್. ಸರಿಯಾದ ಸಮಯಕ್ಕೆ ಭೇಟಿಯಾಗಿ 40ಕ್ಕೂ ಹೆಚ್ಚು ಶಾಸಕರಿಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಹಲವರಿಗೆ ಖುದ್ದು ಫೋನ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ದಿಢೀರ್ ಪತ್ರ ಬರೆದಿದ್ದಾರೆ. ಇದರ ಹಿಂದಿನ ರಣತಂತ್ರ ಏನು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಮೈಸೂರು ಭಾಗದವರಿಗೆ ಪತ್ರವನ್ನು ಡಿಕೆ ಶಿವಕುಮಾರ್ ಅವರು ಬರೆದಿದ್ದಾರೆ. ಸುರ್ಜೇವಾಲಾ ಅವರನ್ನು ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಭೇಟಿಯಾಗಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಸುಮಾರು 40 ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಕೆಲವರಿಗೆ ಖುದ್ದಾಗಿ ಮುದ್ದಾಂ ಭೇಟಿಯಾಗಲೇಬೇಕು ಅಂಥೇಳಿ ಕಾಲ್ ಕೂಡ ಮಾಡಿದ್ದಾರೆ. ಅಂದರೆ ಈ ಪತ್ರ ಬರೆದ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ BR ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ BR ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನೋಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು BR ಪಾಟೀಲ್ ನೇರ ಮಾಧ್ಯಮದ ಮುಂದೆ ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ BR ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. DCM ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದರೆ ನೋಡಿ ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವ ವಿಚಾರದ ಬಗ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ನಾಯಕತ್ವ ಬದಲಾವಣೆಯೇ ಇಲ್ಲ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಅದೊಂದು ಭ್ರಮೆ ಮಾತ್ರ. ಅಧಿಕಾರ ಹಂಚಿಕೆಯ ಸುದ್ದಿ ಇದು ಕಪೋಕಲ್ಪಿತ ಕಟ್ಟುಕತೆ. ಇದು ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಇದು ಕೇವಲ ಪಕ್ಷ ಸಂಘಟನೆಯ ಬಗ್ಗೆ ಮಾತ್ರ ಮಾಡುತ್ತಿರುವಂಥ ಸಭೆ. ಎಲ್ಲ ಶಾಸಕರನ್ನ ಕರೆದು ಮುಖಾಮುಖಿ 1-to-1 ಚರ್ಚೆ ಮಾಡ್ತೇವೆ. ಗ್ಯಾರಂಟಿ ಯೋಜನೆಗಳು, ಅನುದಾನ, ಪಕ್ಷ ಸಂಘಟನೆ, ಈ ಮೂರೂ ವಿಚಾರವಾಗಿ ಮಾತ್ರ ಚರ್ಚೆ ಆಗುತ್ತೆ ಅಂತೇಳಿ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಅವರು ಹೇಳಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಹೇಳಿದ್ದಾರೆ. That is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. Any news that is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. This is an organizational exercise being undertaken by AICC and PCC together. We are calling one by one all our legislators, that is our MLAs, Congress MLAs and MLAs supporting the Congress party. ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಈ ಕಾಂಗ್ರೆಸ್ನ ಒಳಬೇಗುದಿ ಇದೆಯಲ್ಲ, ಬಂಡಾಯದ ಕಿಚ್ಚು ಇದೆಯಲ್ಲ, ಶಾಸಕರ ಬಂಡಾಯದ ಕಿಚ್ಚು, ಇದನ್ನ ತಣಿಸೋದಕ್ಕೆ ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸುರ್ಜೇವಾಲಾ ಭೇಟಿ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಒಂದು ಬಂಡಾಯದ ಬಿಸಿಗೆ ಮುಲಾಮು ಹಚ್ಚೋದಕ್ಕೆ ಸುರ್ಜೇವಾಲಾ ಅವರು ಭೇಟಿ ಆಗ್ತಾ ಇದ್ದಾರೆ. ಸುರ್ಜೇವಾಲಾ ಭೇಟಿ ಮಾಡುವಂತೆ ಶಾಸಕರಿಗೆ ಪತ್ರ ಬರೆದಿದ್ದು ಡಿಕೆ ಶಿವಕುಮಾರ್. ಸರಿಯಾದ ಸಮಯಕ್ಕೆ ಭೇಟಿಯಾಗಿ 40ಕ್ಕೂ ಹೆಚ್ಚು ಶಾಸಕರಿಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ.
ಹಲವರಿಗೆ ಖುದ್ದು ಫೋನ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ದಿಢೀರ್ ಪತ್ರ ಬರೆದಿದ್ದಾರೆ. ಇದರ ಹಿಂದಿನ ರಣತಂತ್ರ ಏನು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಬೆಂಗಳೂರು ಮೈಸೂರು ಭಾಗದವರಿಗೆ ಪತ್ರವನ್ನ ಡಿ.ಕೆ. ಶಿವಕುಮಾರ್ ಅವರು ಬರೆದಿದ್ದಾರೆ. ಸುರ್ಜೇವಾಲಾ ಅವರನ್ನ ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಭೇಟಿಯಾಗಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಸುಮಾರು 40 ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಕೆಲವರಿಗೆ ಖುದ್ದಾಗಿ ಮುದ್ದಾಂ ಭೇಟಿಯಾಗಲೇಬೇಕು ಅಂತೇಳಿ ಕಾಲ್ ಕೂಡ ಮಾಡಿದ್ದಾರೆ. ಅಂದರೆ ಈ ಪತ್ರ ಬರೆದ ಹಿಂದಿನ ಉದ್ದೇಶ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಅನ್ನ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸುರ್ಜೇವಾಲಾ ಭೇಟಿಗೆ ಆಗಮಿಸಿದ್ದಾರೆ ಬಿ.ಆರ್. ಪಾಟೀಲ್. ಬಂಡಾಯದ ಬಾವುಟವನ್ನು ಹಾರಿಸಿದ ಬಿ.ಆರ್. ಪಾಟೀಲ್. ಬಂಡಾಯದ ಬಾವುಟ ತಮ್ಮ ಸರ್ಕಾರದ ಸಚಿವರ ಮೇಲೆಯೇ, ಆ ಇಲಾಖೆಯ ಮೇಲೆಯೇ ನುಡಿ ಹಿಂಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಆ ಸರ್ಕಾರದ ಆ ಪಾರ್ಟಿಯ ಶಾಸಕರೊಬ್ಬರು ಹೇಳಿರೋದು. ಯೋಜನಾ ಆಯೋಗದ ಅಧ್ಯಕ್ಷರು ಅವರು ಬಿ.ಆರ್. ಪಾಟೀಲ್ ನೇರ ಮಾಧ್ಯಮದ ಮುಂದೆ ಮಾತಾಡಿದ್ರು. ಈ ಸರ್ಕಾರಕ್ಕೆ ಮುಜುಗರ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಈಗ ಇವತ್ತು ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಶಾಸಕರ ಜೊತೆಯಲ್ಲಿ ಸಭೆ ಆರಂಭ ಆಗುತ್ತೆ. 1-to-1 ಮೀಟಿಂಗ್ ಆಗುತ್ತೆ. ಈ ಸಂಬಂಧ ಅವರೇನು ಆಗಮಿಸಿದ್ದಾರೆ. ಈಗ ಬಿ.ಆರ್. ಪಾಟೀಲ್ ಮೀಟಿಂಗ್ಗೆ ಬಂದಿದ್ದಾರೆ. ಡಿ.ಸಿ.ಎಂ ಪತ್ರ ಯಾರ್ಯಾರಿಗೆ ಬರೆದಿದ್ದಾರೆ ಅನ್ನೋದೆಲ್ಲ ನಾವು ಗಮನಿಸ್ತಾ ಹೋದರೆ ನೋಡಿ, ಸುಮಾರು 40 ಜನ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವ ವಿಚಾರದ ಬಗ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ನಾಯಕತ್ವ ಬದಲಾವಣೆಯೇ ಇಲ್ಲ. ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ಅದೊಂದು ಭ್ರಮೆ ಮಾತ್ರ. ಅಧಿಕಾರ ಹಂಚಿಕೆಯ ಸುದ್ದಿ ಇದು ಕಪೋಕಲ್ಪಿತ ಕಟ್ಟುಕತೆ. ಇದು ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಇದು ಕೇವಲ ಪಕ್ಷ ಸಂಘಟನೆಯ ಬಗ್ಗೆ ಮಾತ್ರ ಮಾಡುತ್ತಿರುವಂಥ ಸಭೆ. ಎಲ್ಲ ಶಾಸಕರನ್ನ ಕರೆದು ಮುಖಾಮುಖಿ 1-to-1 ಚರ್ಚೆ ಮಾಡ್ತೇವೆ. ಗ್ಯಾರಂಟಿ ಯೋಜನೆಗಳು, ಅನುದಾನ, ಪಕ್ಷ ಸಂಘಟನೆ ಈ ಮೂರೂ ವಿಚಾರವಾಗಿ ಮಾತ್ರ ಚರ್ಚೆ ಆಗುತ್ತೆ ಅಂತೇಳಿ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಅವರು ಹೇಳಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಹೇಳಿದ್ದಾರೆ. That is circulated in the media about some leadership change etc. are only a figment of your imagination. This is an organizational exercise we are undertaking. Thank you so much. Any news that is circulated in the media about some leadership change etc. are only a figment of your imagination. This is